ನಮಸ್ತೆ ಸ್ನೇಹಿತರೆ. ಕರ್ನಾಟಕ ಮಾತ್ರವಲ್ಲ, ಭಾರತದ ರಾಜಕಾರಣದಲ್ಲೇ ಎಚ್.ಡಿ. ದೇವೇಗೌಡರದ್ದು ವಿಶಿಷ್ಟ ವ್ಯಕ್ತಿತ್ವ. ಅವರ ರಾಜಕೀಯ ಜೀವನದಲ್ಲಿ ವಿಶ್ರಾಂತಿ ಎಂಬ ಪದಕ್ಕೆ ಅರ್ಥವೇ ಗೊತ್ತಿಲ್ಲದಷ್ಟು ಸಕ್ರಿಯವಾಗಿರುವವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜಕಾರಣಕ್ಕೆ ಬಂದು 1968ರಲ್ಲೇ ಸವಾಲುಗಳನ್ನು ಎದುರಿಸಿದವರು. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನ, ಕೌಟುಂಬಿಕ ಜೀವನವನ್ನು ಸಮಚಿತ್ತದಿಂದ ನಿರ್ವಹಿಸುವುದು ಸುಲಭದ ಕೆಲಸವಲ್ಲ. ಆದರೆ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಇಂಥ ಪರಿಸ್ಥಿತಿಗಳನ್ನು ಬಹಳ ಯಶಸ್ವಿಯಾಗಿ ತುಂಬು ಕುಟುಂಬವನ್ನು ಮುನ್ನಡೆಸಿದ ಮಹಾತಾಯಿಯಾಗಿದ್ದರು. ಪತಿ ದೇವೇಗೌಡರು ಹಾಗೂ 4 ಪುತ್ರರಾದ ಎಚ್.ಡಿ. ಬಾಲಕೃಷ್ಣೇಗೌಡ, ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರಮೇಶ್ ಹಾಗೂ ಶೈಲಜಾ ಮತ್ತು ಅನಸೂಯ ಎಂಬ 2 ಪುತ್ರಿಯರು, ಮೊಮ್ಮಕ್ಕಳು ಇದ್ದಾರೆ. ಏಕೈಕ ಕನ್ನಡಿಗ ಪ್ರಧಾನಿ ಎಂಬ ಹೆಗ್ಗಳಿಕೆಯ ಎಚ್.ಡಿ. ದೇವೇಗೌಡರ ಯಶಸ್ಸಿನ ಹಿಂದೆ ಚೆನ್ನಮ್ಮ ಅವರ ಶ್ರಮವಿತ್ತು. ಪತಿಗೆ ಎಂದಿಗೂ ಸಂಸಾರದ ಹೊರೆ ತಟ್ಟದಂತೆ ಜವಾಬ್ದಾರಿ ನಿಭಾಯಿಸಿ ಗಟ್ಟಿಗಿತ್ತಿ ಎನಿಸಿಕೊಂಡಿದ್ದರು. 6 ಮಕ್ಕಳ ತಾಯಿಯಾಗಿ ಪಾಲನೆ, ಪೋಷಣೆ ಜತೆಗೆ ಅವರ ಶಿಕ್ಷಣದ ಜವಾಬ್ದಾರಿ ಹೊತ್ತು ಆದರ್ಶ ಗೃಹಿಣಿಯಾಗಿದ್ದರು. ದೇವೇಗೌಡರ ರಾಜಕೀಯ ಯಶಸ್ಸಿಗೆ ನೆರಳಾಗಿ ನಿಂತಿದ್ದರು. ಪತಿ ರಾಜಕೀಯವಾಗಿ ಎತ್ತರಕ್ಕೇರಿದರೂ ಯಾವುದರಲ್ಲೂ ಮೂಗು ತೂರಿಸದೆ ಸದಾ ತೆರೆಮರೆಯಲ್ಲೇ ಉಳಿದು ತಾಯಿಯಾಗಿ, ಅಜ್ಜಿಯಾಗಿ ಇಡೀ ಕುಟುಂಬವನ್ನು ಸಮರ್ಥವಾಗಿ ನಿಭಾಯಿಸಿದ್ದರು. ದೇವೇಗೌಡರ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು ಹಾಗೂ ಅತಿಥಿಗಳ ಪಾಲಿನ ಅನ್ನಪೂರ್ಣೇಶ್ವರಿಯಾಗಿದ್ದರು. ಇವರದು ಮಾದರಿ ದಾಂಪತ್ಯ. ಹಾಸನ ತಾಲೂಕಿನ ಮುತ್ತಿಗೆಹಿರೇಹಳ್ಳಿಯ ಸಿರಿವಂತ ಪಟೇಲ್ ದೇವೇಗೌಡ ಹಾಗೂ ಕಾಳಮ್ಮ ದಂಪತಿಯ ಹಿರಿಯ ಮಗಳಾದ ಚೆನ್ನಮ್ಮ ಅವರು ಜನಿಸಿದ್ದು 1937ರಲ್ಲಿ. ಸ್ವಾತಂತ್ರ್ಯ ಪೂರ್ವದ ಆ ಕಾಲದಲ್ಲೇ ತಮ್ಮೂರಿನ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪಕ್ಕದ ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆಯ ಶಾಲೆಗೆ ನಿತ್ಯ 5 ಕಿಲೋಮೀಟರ್ ನಡೆದುಕೊಂಡೇ ಹೋಗಿ ಲೋಯರ್ ಸೆಕೆಂಡರಿ ಶಿಕ್ಷಣ ಪೂರೈಸಿದ ಸುಶಿಕ್ಷಿತ ಹೆಣ್ಣುಮಗಳು. ತಮ್ಮ 17ನೇ ವಯಸ್ಸಿನಲ್ಲಿ ಅಂದರೆ 1954ರ ಮೇ 25ರಂದು 21 ವರ್ಷದ ಯುವಕ ಎಚ್.ಡಿ. ದೇವೇಗೌಡರನ್ನು ಚೆನ್ನಮ್ಮ ವಿವಾಹವಾದರು. ದೇವೇಗೌಡರೊಂದಿಗೆ ಚೆನ್ನಮ್ಮ ಅವರದ್ದು 72 ವರ್ಷಗಳ ಸುದೀರ್ಘ ಹಾಗೂ ಮಾದರಿ ದಾಂಪತ್ಯ ಬದುಕಾಗಿತ್ತು. ದೇವೇಗೌಡರು ಪ್ರತಿಯೊಂದು ವಿಚಾರದಲ್ಲೂ ಪತ್ನಿಯನ್ನು ಸಲಹೆ ಕೇಳದೆ, ಚರ್ಚೆ ಮಾಡದೆ ಮುಂದುವರಿಯುತ್ತಿರಲಿಲ್ಲ. ಈ ದಂಪತಿಗಳು ಪರಮ ದೈವಭಕ್ತರಾಗಿದ್ದರು. ಹಬ್ಬ ಹರಿದಿನ, ದೇವಾಲಯ ಭೇಟಿ ಎಲ್ಲ ಸಂದರ್ಭದಲ್ಲೂ ದೇವೇಗೌಡರಿಗೆ ಚೆನ್ನಮ್ಮ ಜೊತೆಗಿರುತ್ತಿದ್ದರು. ತಮ್ಮ ಇಡೀ ಜೀವನವನ್ನು ಪತಿಯ ಏಳಿಗೆಗಾಗಿ ಪೂಜೆ, ವ್ರತ, ಜಪ, ತಪಗಳಲ್ಲೇ ಕಳೆದಿದ್ದರು. ಮರುಹುಟ್ಟು ಪಡೆದಿದ್ದ ಚೆನ್ನಮ್ಮ ಪ್ರತಿ ವರ್ಷ ಶಿವರಾತ್ರಿಯಂದು ಹರದನಹಳ್ಳಿ ಮನೆ ದೇವರಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ದೇವೇಗೌಡರ ಕುಟುಂಬ ಪಾಲಿಸಿಕೊಂಡು ಬಂದಿತ್ತು. 2001ರ ಫೆಬ್ರವರಿ 21ರಂದು ಚೆನ್ನಮ್ಮ ಅವರು ಪುತ್ರ ರೇವಣ್ಣ ಮತ್ತು ಸೊಸೆ ಭವಾನಿ ಅವರೊಂದಿಗೆ ಮನೆ ದೇವರಿಗೆ ಪೂಜೆ ಸಲ್ಲಿಸಲು ದೇವಾಲಯಕ್ಕೆ ತೆರಳಿದ್ದರು. ಪೂಜೆ ಸಲ್ಲಿಸಿ ಮರಳುವ ಸಂದರ್ಭದಲ್ಲಿ ದೇವೇಗೌಡರ ಸಹೋದರನ ಪುತ್ರ ಲೋಕೇಶ್ ಎಂಬಾತ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ನಡೆಸಿದ್ದ. ಈ ಘಟನೆಯಲ್ಲಿ ಚೆನ್ನಮ್ಮ ಅವರ ಮುಖ, ತಲೆಗೆ ಗಂಭೀರ ಗಾಯಗಳಾಗಿದ್ದವು. ತಿಂಗಳು ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಆಸಿಡ್ ದಾಳಿಯ ನರಕ ಯಾತನೆ ಅನುಭವಿಸಿ ಚೇತರಿಸಿಕೊಂಡಿದ್ದರು. ಪತಿಯ ಸಹೋದರನ ಪುತ್ರ ಅಪರಾಧಿಯಾಗಿದ್ದರೂ ಕ್ಷಮಾದಾನ ನೀಡಿ ಕೌಟುಂಬಿಕ ಪ್ರೀತಿಗೆ ಉದಾಹರಣೆಯಾದ ಕರುಣಾಮಯಿ ಎನಿಸಿಕೊಂಡಿದ್ದರು. ಅತಿಥಿಗಳ ಪಾಲಿನ ಅನ್ನಪೂರ್ಣೆಯಾಗಿದ್ದರು. ದೇವೇಗೌಡರ ಮನೆಗೆ ಬರುವ ಅತಿಥಿಗಳಿಗೆ ತಾವೇ ಸ್ವತಃ ಅಡುಗೆ ಮಾಡಿ ಪ್ರೀತಿಯಿಂದ ಉಣಬಡಿಸುತ್ತಿದ್ದರು. ಅವರ ಕೈರುಚಿ ಸವಿದವರೆಲ್ಲರೂ ಚೆನ್ನಮ್ಮ ಅವರನ್ನು ಅನ್ನಪೂರ್ಣೆ ಎಂದು ಕರೆಯುತ್ತಿದ್ದರು. ಹೊಳೆನರಸೀಪುರದ ಪುರಸಭೆಯಿಂದ ಆರಂಭವಾಗಿ ದಿಲ್ಲಿ ಕೆಂಪುಕೋಟೆವರೆಗಿನ ದೇವೇಗೌಡರ ಐತಿಹಾಸಿಕ ರಾಜಕೀಯ ಪಯಣದಲ್ಲಿ ಸದಾ ಧೀಮಂತ ಶಕ್ತಿಯಾಗಿದ್ದರು. ಭಾರತೀಯ ನಾರಿ ಸಂಸ್ಕೃತಿಯ, ಸಭ್ಯತೆಯ ಗೆರೆ ದಾಟದೆ ಬದುಕಿದ ಚೆನ್ನಮ್ಮ ಅವರು ಆದರ್ಶಪ್ರಾಯ ಸಂದೇಶವೊಂದನ್ನು ಬಿಟ್ಟು ಹೋಗಿದ್ದಾರೆ. ಇವರು ಪತಿಯ ರಾಜಕೀಯ ಏಳಿಗೆಗೆ ಹಿಂಬಾಗಿ ನಿಂತಿದ್ದ ಆದರ್ಶ ಗೃಹಿಣಿಯಾಗಿದ್ದಾರೆ. ಇದಿಷ್ಟು ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಬಗೆಗಿನ ವಿಶೇಷ ಸಂಚಿಕೆಯಾಗಿತ್ತು.
ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.